ಪ್ರೀತಿಸಿ ಮದುವೆಯಾಗಿ ಮಕ್ಕಳಾದ ಬಳಿಕ ಗಂಡ ಕೈಕೊಟ್ಟಿದ್ದಾನೆ. ಗಂಡನ ಹಾರ್ಡ್ವೇರ್ ಅಂಗಡಿ ಮುಂದೆ ಪತ್ನಿ ಧರಣಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ಈ ಧರಣಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗಲೇ ಇಬ್ಬರು ಪರಿಚಯ ಆದದ್ದು. 5 ವರ್ಷದ ಹಿಂದೆ ಅಮೃತ ಮತ್ತು ದರ್ಶನ್ ಮದುವೆಯಾಗಿದೆ. ಮದುವೆಯಾಗಿ ಇಬ್ಬರು ಮಕ್ಕಳಾಗಿದೆ. ಮಕ್ಕಳಾದ ಮೇಲೆ ಪತಿ ದರ್ಶನ್ ಖ್ಯಾತಿ ತೆಗೆದಿರೋದು. ಇತ್ತೀಚೆಗಷ್ಟೇ ಪತ್ನಿ ಮಕ್ಕಳನ್ನ ಹಟ್ಟಿ ಪಟ್ಟಣದಲ್ಲಿ ಬಿಟ್ಟು ತಾನು ಪರಾರಿಯಾಗಿದ್ದಾನೆ. ಈಗ ನನಗೆ ನನ್ನ ಗಂಡ ಬೇಕು ಅಂತ ಹೇಳಿ ಧರಣಿ ಕುಳಿತಿದ್ದಾರೆ ಅಮೃತ. ಅನ್ಯ ಜಾತಿ ಅನ್ನೋ ಕಾರಣಕ್ಕಾಗಿ ದರ್ಶನ್ ಮತ್ತವನ ಕುಟುಂಬ ವಿರೋಧಿಸ್ತಾ ಇದೆಯಂತೆ. ಮದುವೆಯಾಗಿ 5 ವರ್ಷ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ. ಈಗ ಆತ ಅವರನ್ನ ಬಿಟ್ಟು ಹೋಗಿರೋದು. ಸ್ಥಳಕ್ಕೆ ಲಿಂಗಸಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪತಿ ಬೇಕು ಅಂತ ಧಾರಣೆ ಕೊಡ್ತಿದ್ದಾರೆ. ಪ್ರೀತಿಸಿ ಮದುವೆಯಾಗಿ ಮಕ್ಕಳಾದ ಬಳಿಕ ಗಂಡ ಕೈಕೊಟ್ಟಿದ್ದಾನೆ. ಗಂಡನ ಹಾರ್ಡ್ವೇರ್ ಅಂಗಡಿ ಮುಂದೆ ಪತ್ನಿ ಧರಣಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ಈ ಧರಣಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗಲೇ ಇಬ್ಬರು ಪರಿಚಯ ಆದದ್ದು. 5 ವರ್ಷದ ಹಿಂದೆ ಅಮೃತ ಮತ್ತು ದರ್ಶನ್ ಮದುವೆಯಾಗಿದೆ. ಮದುವೆಯಾಗಿ ಇಬ್ಬರು ಮಕ್ಕಳಾಗಿದೆ. ಮಕ್ಕಳಾದ ಮೇಲೆ ಪತಿ ದರ್ಶನ್ ಖ್ಯಾತಿ ತೆಗೆದಿರೋದು. ಇತ್ತೀಚೆಗಷ್ಟೇ ಪತ್ನಿ ಮಕ್ಕಳನ್ನ ಹಟ್ಟಿ ಪಟ್ಟಣದಲ್ಲಿ ಬಿಟ್ಟು ತಾನು ಪರಾರಿಯಾಗಿದ್ದಾನೆ. ಈಗ ನನಗೆ ನನ್ನ ಗಂಡ ಬೇಕು ಅಂತ ಹೇಳಿ ಧರಣಿ ಕುಳಿತಿದ್ದಾರೆ ಅಮೃತ. ಅನ್ಯ ಜಾತಿ ಅನ್ನೋ ಕಾರಣಕ್ಕಾಗಿ ದರ್ಶನ್ ಮತ್ತವನ ಕುಟುಂಬ ವಿರೋಧಿಸ್ತಾ ಇದೆಯಂತೆ. ಮದುವೆಯಾಗಿ 5 ವರ್ಷ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ. ಈಗ ಆತ ಅವರನ್ನ ಬಿಟ್ಟು ಹೋಗಿರೋದು. ಸ್ಥಳಕ್ಕೆ ಲಿಂಗಸಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪತಿ ಬೇಕು ಅಂತ ಧಾರಣೆ ಕೊಡ್ತಿದ್ದಾರೆ.